ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಮೊನ್ನೆಯಿಂದ ಒಂದು ವಿಷಯ ಬಹಳ ಚರ್ಚೆ ಒಳಗೈತಿ. ಅದು ಯಾವ್ದಂದ್ರ CSK ಬಾಲ್ ಟೆಂಪರಿಂಗ್. ಅಲ್ಲಿ ಕರೆಗುನು ಆಗಿದ್ದೇನು, ಕರೆಗುನು ಅವರು ಬಾಲ್ ಟೆಂಪರಿಂಗ್ ಮಾಡಿದ್ರು ಏನು, ಮಾಡಕ್ ಟ್ರೈ ಮಾಡಿದ್ರು, ಅವ್ರ ಕಿಶೆ ಒಳಗ ಇದ್ದಿದ್ದಾದ್ರು ಏನು, ಅಂದ್ರೆ ಅವ್ರ ಜೇಬ್ ಒಳಗ ಇದ್ದಿದ್ದು ಏನು, ಇದೆಲ್ಲದ್ರ ಬಗ್ಗೆನು ಕಂಪ್ಲೀಟ್ ಡೀಟೇಲ್ಡ್ ಆಗಿ ಈ ವಿಡಿಯೋ ಒಳಗೆ ಮಾತಾಡೋನು. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲ ಜಲ್ದಿ ವಿಡಿಯೋಕೊಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಮೊನ್ನೆ ನಡೆದಿದ್ದ CSK ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಆದ ಬಳಿಕ ಈ ವಿಷಯ ಬಹಳ ಚರ್ಚೆ ಒಳಗೈತಿ. CSK ಬಾಲ್ ಟೆಂಪರಿಂಗ್ ಮಾಡೈತಿ ಅಂತ ಹೇಳಿ. ಏನಂದ್ರ ಖಲೀಲ್ ಅಹ್ಮದ್ ಮತ್ತ CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವ್ರ ಜೊತೆ ಒಂದ್ ಸ್ವಲ್ಪ ಕಾನ್ವರ್ಸೇಷನ್ ನಡೀತೈತಿ. ಆ ಕಾನ್ವರ್ಸೇಷನ್ ನಡು ಖಲೀಲ್ ಅಹ್ಮದ್ ಅವರು ಅವರ ಜೇಬಿಂದ ತೆಗೆದು ಏನೋ ಒಂದು ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಕೊಡ್ತಾರ. ಅದನ್ನ ಅವ್ರು ವಾಪಸ್ ಅವ್ರ ಜೇಬ್ ಒಳಗ್ ಹಾಕೋತಾರ. ಇದರ ನಡು ಬೇರೆ ಬೇರೆ ಆಂಗಲ್ನ್ಯಾಗ ಆ ವಿಡಿಯೋ ಏನು ಕಂಡಿಲ್ಲ, ಒಂದ್ ಆಂಗಲ್ನಾಗ ಆ ವಿಡಿಯೋ ಕಂಡೈತಿ. ಅದನ್ನ ನೋಡಿ ಈಗ ಎಲ್ಲಾರು ಬಾಲ್ ಟೆಂಪರಿಂಗ್ ಮಾಡ್ಯಾರ CSK ಪ್ಲೇಯರ್ಸ್, ಅವ್ರೀಗ ಬ್ಯಾನ್ ಆಗ್ಬೇಕು, CSK ಟೀಮ್ ಬ್ಯಾನ್ ಆಗ್ಬೇಕು ಅಂತ ಹೇಳಿ ಎಲ್ಲ ಟ್ರೋಲ್ ಮಾಡಾಕತ್ತಾರ. ಈ ಟ್ರೋಲ್ ಮಾಡಾಕ ಅಥವಾ ಈಗ ಮಂದಿ ಅನುಮಾನ ಪಡಾಕ ಮೇನ್ ರೀಸನ್ ಏನಂದ್ರ ಆ 2 ವರ್ಷ CSK ಟೀಮ್ ಸ್ಪಾಟ್ ಫಿಕ್ಸಿಂಗ್ ಹಗರಣದೊಳಗ ಬ್ಯಾನ್ ಆಗಿತ್ತು. ಅದರ ಜೊತೆ ರಾಜಸ್ಥಾನ್ ರಾಯಲ್ಸ್ ಟೀಮ್ನು ಭಾಗಿಯಾಗಿತ್ತು ಮತ್ತ ಅದನ್ನು ಬ್ಯಾನ್ ಆಗಿತ್ತು. ಅದರ ಸಂಬಂಧ ಈಗ ಎಲ್ಲಾ ಮಂದಿ ಇದ್ರ ಮ್ಯಾಗ ಡೌಟ್ ಪಡತಾರ, ಅಂದ್ರೆ ಈ ವಿಷಯದ ಮ್ಯಾಗ ಡೌಟ್ ಪಡತಾರ. ಇದು ಸಹಜ. ಈಗ ನೋಡ್ರಿ, ಒಂದ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ಒಬ್ಬ ತುಡುಗ್ ಇರ್ತಾನ, ಅವ ತುಡುಗ್ ಮಾಡೋದ್ ನೀವು ನೋಡಿರ್ತೀರಿ. ನಿಮ್ದು ನೆಕ್ಸ್ಟ್ ಟೈಮ್ ಏನೋ ಒಂದು ವಸ್ತು ಕಳಿತಂದ್ರ ನೀವು ಸಹಜವಾಗಿ ಅವನ ಮ್ಯಾಗೆ ಡೌಟ್ ಪಡ್ಬೇಕಾಗ್ತೈತಿ. ಈಗ ನಾ ಇಲ್ಲಿ ಯಾವ ಟಿವಿಗೆ ನೋಡಿ ಇಲ್ಲಿ ತುಡುಗತ್ ಹೇಳತ್ತಿಲ್ಲ, ಒಂದ್ ಎಕ್ಸಾಂಪಲ್ ಆಗಿ ಹೇಳತ್ತೀನಿ. ಈಗ ಆಕ್ಚುಲ್ ಆಗಿ ಅಲ್ಲಿ ನಡೆದಿದ್ದು ವಿಷಯ ಏನು ಅದ್ರ ಬಗ್ಗೆ ಮಾತಾಡೋಣ ಬರ್ರಿ. ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಇರ್ತೈತಿ. ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಟಾಸ್ ಗೆದ್ದ ಬೌಲಿಂಗ್ ಚೂಸ್ ಮಾಡ್ಕೊಂಡಿರ್ತಾರ. ಮುಂಬೈ ಇಂಡಿಯನ್ಸ್ ಓಪನರ್ಸ್ ರೋಹಿತ್ ಶರ್ಮಾ ಮತ್ತು ರ್ಯಾನ್ ರಿಕೆಲ್ಟನ್ ಕ್ರೀಸ್ ನಾಗ ಇರ್ತಾರ. ಇನ್ನ ಒಂದು ಬಾಲ್ ಆಗಿರಂಗಿಲ್ಲ. ಬಾಲ್ ಖಲೀಲ್ ಅಹ್ಮದ್ ಅವ್ರ ಕಡೆ ಇರ್ತೈತಿ. ಬಾಲ್ ಶುರು ಮಾಡೋಕ್ಕಿಂತ ಮೊದಲ, ಅಂದ್ರ ಒಂದೇ ಬಾಲ್ ಹಾಕೋಕ್ಕಿಂತ ಮೊದಲ ಅವರು ಋತುರಾಜ್ ಗಾಯಕ್ವಾಡ್ ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಮಾಡ್ತಾರ. ಅದರ ನಡು ಒಂದ್ ಸ್ವಲ್ಪ ಏನೋ ಮುಚ್ಚಿ ಅವ್ರ ಕಿಶೆ ಒಳಗಿಂದ ತೆಗದ ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಕೊಡ್ತಾರ. ಅದು ಎಲ್ಲಾ ಮಂದಿಗೆ ಏನೋ ಬಾಲ್ ಜೊತೆ ಏನೋ ಮಾಡಿದ್ರು ಅನ್ನೋವಂಗ ಅದು ಕಾಣಿಸೈತಿ. ಬೇರೆ ಬೇರೆ ಆಂಗಲ್ ಆ ವಿಡಿಯೋ ಇಲ್ಲ, ಕ್ಲಿಯರ್ ಆಗಿ ಮಂದಿಗೆ ತಿಳ್ಕೊಬೇಕಂದ್ರ ಇದರ ಹಿಂದಿನ ಕತಿ ಏನೈತಪ್ಪ ಅಂದ್ರ, ನನಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಖಲೀಲ್ ಅಹ್ಮದ್ ಅವರ ಬೆರಳೊಳಗ ಒಂದು ಉಂಗುರ ಇರ್ತೈತಿ. ಬೌಲಿಂಗ್ ಮಾಡ್ಬೇಕಾದ್ರ ಅದು ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಅದನ್ನ ತೆಗೆದು ಅವ್ರ ಕಿಶೆ ಒಳಗೆ ಇಟ್ಕೊಂಡಿರ್ತಾರ. ಒಂದೇ ಬಾಲ್ ಮಾಡೋಕ್ಕಿಂತ ಮೊದಲ ಆ ಕಿಶೆ ಒಳಗಿಂದ ರಿಂಗ್, ಕೈಗೆ ಹಾಕೊಳ್ಳೋ ರಿಂಗ್ ತೆಗೆದ ಋತುರಾಜ್ ಗಾಯಕ್ವಾಡ್ ಅವರಿಗೆ ಕೊಡ್ತಾರ, ಅವ್ರ ಕ್ಯಾಪ್ಟನ್ ಅವರಿಗೆ. ಇದನ್ನೇ ಎಲ್ಲಾರು ಅನುಮಾನಾಸ್ಪದವಾಗಿ ನೋಡ್ಯಾರ. ಆ ರಿಂಗ್ ಬಿಟ್ರೆ ಅವ್ರ ಕಿಶೆ ಒಳಗೆ ಏನು ಇರ್ಲಿಲ್ಲ ಅಂತ ಹೇಳಿ ಅಪ್ಡೇಟ್ಸ್ ಗಳು ಬಂದವು. ಅದನ್ನ ಸಿಕ್ಕಂಗ ಬಿರ್ರಿ ಟ್ರೋಲ್ ಮಾಡಿ ಒಗ್ಯಾಕತ್ತಾರ. CSK ಫ್ಯಾನ್ಸಿಗೆ ಭಯಾಕತ್ತಾರ, CSK ಟೀಮಿಗೆ ಭಯಾಕತ್ತಾರ. ನನಗ್ ತಿಳಿದ ಮಟ್ಟಿಗೆ ಹಿಂಗೈತ್ ನೋಡ್ರಿ. ಏನ್ ಸ್ಪಾಟ್ ಫಿಕ್ಸಿಂಗ್ ಬಾಲ್ ಟೆಂಪರಿಂಗ್ ಏನ್ ಎಂತದ ಮಣ್ಣ ಮಸಿ ಘಂಟಾನು ಏನು ನಡೆದಿಲ್ಲ ಅಲ್ಲಿ. ಇದೇ ಏನ್ ಹೇಳಿಲ್ಲ, ಆಕ್ಚುಲ್ ಆಗಿ ಇದೇ ನಡೆದೈತಿ ರಿಯಲ್ ಆಗಿ. ಫಸ್ಟಿಗೆ IPL ನಾಗ ನಡೆದವ್ ಫಿಕ್ಸಿಂಗ್ಗಳು. ಆ ಫಿಕ್ಸಿಂಗ್ ಮಾಡಿದವ್ರಿಗೆ ಆಗಿದ್ದ ಗತಿ ಏನ್ ಅನ್ನೋದು ಎಲ್ಲಾರು ನೋಡ್ಯಾರ. ಅವ್ರ ಕರಿಯರ್ ಏನಾಯ್ತು ಅನ್ನೋದು ಎಲ್ಲಾರು ನೋಡ್ಯಾರ. ಅದನ್ನ ನೋಡಿದ ಬಳಕುನು ಈಗ ಫಿಕ್ಸಿಂಗ್ ಮಾಡೋ ಒಂದು ಧೈರ್ಯ ಯಾರು ತೋರ್ಸಂಗಿಲ್ಲ ಅಂತೇಳಿ ನನಗ ಅನ್ನಿಸ್ತೈತಿ. ಆಗಿದ್ದಷ್ಟ ಏನ್ ಅನ್ನೋದು ನಾ ಕ್ಲಿಯರ್ ಆಗಿ ನಿಮಗ್ ಹೇಳಿನಿ, ನಿಮಗ ಅರ್ಥ ಆಗೈತಿ ಅಂತ ಹೇಳಿ ಅನ್ಕೊಂಡಿನಿ. ಸುಮ್ನೆ ಅನ್ನೆಸೆಸರಿ ಹೇಟ್ CSK ಪ್ಲೇಯರ್ಸ್ ಗಳಿಗೆ, CSK ಟೀಮಿಗೆ ಸಿಗಾತೈತಿ. ಇದು ಸತ್ಯ ಏನೈತೆ ಅನ್ನೋದು ಆದಷ್ಟು ಬೇಗ ಎಲ್ಲರ ಮುಂದೆ ಬರ್ಲಿ, ಎಲ್ಲರಿಗೂ ತಿಳಿಲಿ. ಆ ಅನ್ನೆಸೆಸರಿ ಹೇಟ್ ಏನ್ ಹೋಗಾತೈತಿ ಅದ್ ಇಲ್ಲಿಗೆ ಸ್ಟಾಪ್ ಆಗ್ಲಿ. ಹೊಸ ಬಾಲ್ ಟೆಂಪರಿಂಗ್ ಯಾವ ಮಾಡಕ್ ಹೋತಾರ್ರಿ? ನನಗ್ ತಿಳಿದಿದ್ ನಾ ಹೇಳಿನಿ, ನಿಮಗ್ ತಿಳಿದಿದ್ ನೀವು ಕಮೆಂಟ್ ನಾಗ ಹೇಳ್ರಿ. ಈ ವಿಡಿಯೋ ನಿಮಗ ಸ್ವಲ್ಪ ಇನ್ಫಾರ್ಮೇಟಿವ್ ಅನ್ಸಿತ್ತಪ್ಪ ಅಂದ್ರ ವಿಡಿಯೋಕೊಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.